ಹುಟ್ಟು ಕುರುಡನೊಬ್ಬನಿಗೆ ಕಣ್ಣು ಬಂದ್ರೆ ಸಮಾಜ ಏನ್ ಮಾಡಬೇಕು? ಸಹಜವಾಗಿ ಸಂಭ್ರಮಿಸಬೇಕು ಅಲ್ವಾ? ಆತನ ಕುಟುಂಬಕ್ಕೆ ಶುಭಾಶಯ ತಿಳಿಸಬೇಕು. ಖಂಡಿತ, ಅದೊಂದು ಹಬ್ಬದ ವಾತಾವರಣ ಆಗಿರ್ಬೇಕು. ಹೌದು. ಆದ್ರೆ ಈ ಕಥೆಯಲ್ಲೇ ಆತನಿಗೆ ಕಣ್ಣು ಬಂದದ್ದೇ ಒಂದು ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಅಂದ್ರೆ ಗುಣಮುಖನಾದ ವ್ಯಕ್ತಿಯನ್ನೇ ಊರಿಂದ, ಸಮಾಜದಿಂದ ಹೊರಹಾಕ್ಲಾಗತ್ತೆ. ನಿಜ, ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಯಾಕೆ ಹೀಗಾಯ್ತು? ಈ ಇವತ್ತಿನ ಆಳವಾದ ಅಧ್ಯಯನದಲ್ಲಿ ನಾವು ಬಿಚ್ಚಿಡ್ತಾ ಇರೋದು ಇದೇ ರೋಚಕ ಕಥೆಯ ಒಳಮರ್ಮವನ್ನ. ನಮ್ಮ ಮುಂದಿರುವ ಮೂಲಗಳು ಬೈಬಲಿನ ಯೋವಾನ್ನನ ಸುವಾರ್ತೆಯ 9ನೇ ಅಧ್ಯಾಯದ 1ರಿಂದ 41ನೇ ವಚನಗಳವರೆಗಿನ ಭಾಗ. ಜೊತೆಗೆ ಇದರ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಮತ್ತೆ ಇವತ್ತಿನ ನಮ್ಮ ಬದುಕಿಗೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಕರೆಕ್ಟ್. ಇದು ಕೇವಲ ಒಂದು ಪವಾಡದ ಕಥೆ ಅಲ್ಲ. ನಾವೆಲ್ಲರೂ ಹೇಗೆ ದೈಹಿಕವಾಗಿ ಕಣ್ಣಿದ್ರೂ ಬೇರೆದೇ ರೀತಿಯ ಒಂದು ಕುರುಡುತನದಲ್ಲಿ ಬದುಕ್ತಿರ್ತೇವೆ ಅನ್ನೋದನ್ನ ಈ ಮೂಲಗಳು ಬಹಳ ಅದ್ಭುತವಾಗಿ ತೆರೆಗಿರ್ತವೆ. ಹೌದು, ಇದು ಕೇವಲ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ವಿಷಯ ಅಲ್ಲವೇನಲ್ಲ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಇಡೀ ಕಥೆಯನ್ನ ಓದಿದಾಗ ನನ್ಗಂತೂ ಇದೊಂದು ರೀತಿಯ ನ್ಯಾಯಾಲಯದ ಕಲಾಪದ ತರಹ ಕಾಣಿಸ್ತೆ. ತೊಂದರೆಯಿಂದ ಪಾರಾದ ವ್ಯಕ್ತಿಯನ್ನೇ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡ್ತಿದ್ದಾರಲ್ಲ. ಕಥೆ ಶುರುವಾಗುವ ರೀತಿಯೇ ಆ ಕಾಲದ ಇಡೀ ಸಮಾಜದ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತೆ. ಯೇಸು ಮತ್ತು ಅವರ ಶಿಷ್ಯರು ದಾರಿಯಲ್ಲಿ ಹೋಗುವಾಗ ಈ ಹುಟ್ಟು ಕುರುಡನನ್ನ ನೋಡ್ತಾರೆ. ಆಗ ಶಿಷ್ಯರು ಕೇಳುವ ಪ್ರಶ್ನೆಯನ್ನ ನೀವು ಗಮನಿಸಬೇಕು. ಅವರು ಕೇಳ್ತಾರೆ, ಇವನು ಕುರುಡನಾಗಿ ಹುಟ್ಟಲು ಯಾರು ಕಾರಣ? ಇವನ ಪಾಪವೋ ಅಥವಾ ಹೆತ್ತವರ ಪಾಪವೋ ಅಂತಲ್ವಾ? ಹೌದು. ಇದು ಕೇವಲ ಆ ಕಾಲದ ಯಹೂದ್ಯರ ಸಾಂಸ್ಕೃತಿಕ ನಂಬಿಕೆ ಮಾತ್ರ ಆಗಿರಲಿಲ್ಲ. ಬದಲಾಗಿ ಇದು ಮನುಷ್ಯನ ಸಹಜ ಪ್ರವೃತ್ತಿ. ದೈಹಿಕ ಅಂಗವೈಕಲ್ಯ ಅಥವಾ ರೋಗಗಳು ಬಂದ್ರೆ ಆದ್ ಹಿಂದಿನ ಜನ್ಮದ ಅಥವಾ ಪೋಷಕರ ಪಾಪದ ಫಲ ಅಂತ ಅಂದಿನ ಜನ ಬಲವಾಗಿ ನಂಬಿದ್ರು. ಅಂದ್ರೆ ಎಲ್ಲದಕ್ಕೂ ಒಂದು ಕಾರಣ ಹುಡುಕೋದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಖಂಡಿತ. ಎಲ್ಲದಕ್ಕೂ ಒಂದು ಕಾರ್ಯಕಾರಣ ಸಂಬಂಧವನ್ನ ಹುಡುಕುವುದು ಮನುಷ್ಯನಿಗೆ ಅನಿವಾರ್ಯ ಆಗಿರುತ್ತೆ. ಇದು ಇಂದಿನ ದಿನಗಳಲ್ಲಿ ನಾವು ಕಾಣುವ ವಿಕ್ಟಿಮ್ ಬ್ಲೇಮಿಂಗ್, ಅಂದ್ರೆ ಸಂತ್ರಸ್ತರನ್ನೇ ದೂಷಿಸುವ ಪ್ರವೃತ್ತಿ ತರನೇ ಇದೆಯಲ್ವಾ? ಯಾಕೆಂದ್ರೆ ಮನುಷ್ಯರಿಗೆ ಯಾವಾಗ್ಲೂ ದುರಂತಗಳಿಗೆ ಒಂದು ನಿರ್ದಿಷ್ಟ ಕಾರಣ ಬೇಕಿರುತ್ತೆ. ನಿಜ. ಯಾಕೆಂದ್ರೆ ಅದು ನಮಗೊಂದು ಸುಳ್ಳು ನೆಮ್ಮದಿಯನ್ನ ಕೊಡುತ್ತೆ. ಎಕ್ಸಾಕ್ಟ್ಲಿ. ಅವನು ಏನೋ ತಪ್ಪು ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಕಷ್ಟ ಬಂತು. ನಾನಾ ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಸೇಫ್ ಅನ್ನೋ ಒಂದು ಸಮಾಧಾನ. ಬೇರೆಯವರ ಕಷ್ಟವನ್ನ ಅವರದೇ ತಪ್ಪು ಅಂತ ನಿರ್ಧಾರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗೀತಲ್ಲ. ಅದೇ ಯೇಸು ನೀಡುವ ಉತ್ತರ ಈ ಇಡೀ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡುತ್ತೆ. ಅವರು ಹೇಳ್ತಾರೆ, ಇವನ ಪಾಪವೂ ಅಲ್ಲ, ಹೆತ್ತವರ ಪಾಪವೂ ಅಲ್ಲ, ದೇವರ ಕಾರ್ಯ ಇವನಲ್ಲಿ ಪ್ರಕಟವಾಗುವಂತೆ ಹೀಗಾಗಿದೆ ಅಂತ. ಓ ವಾವ್! ಅಂದ್ರೆ ಕಷ್ಟಗಳನ್ನ ನೋಡುವ ದೃಷ್ಟಿಕೋನವನ್ನೇ ಆ ಒಂದು ವಾಕ್ಯ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಹೌದು. ಅಲ್ಲಿಯವರೆಗೂ ಕಷ್ಟ ಎಂದರೆ ಅದು ಹಿಂದಿನ ಕರ್ಮಗಳ ಅಥವಾ ಪಾಪಗಳ ಶಿಕ್ಷೆಯನ್ನು ನಂಬಿಕೆಯಿತ್ತು. ಆದರೆ ಆ ನಂಬಿಕೆಯನ್ನ ಯೇಸು ಭವಿಷ್ಯದ ಉದ್ದೇಶದ ಕಡೆಗೆ ತಿರುಗಿಸ್ತಾ ಇದ್ದಾರೆ. ಅಂದ್ರೆ ಹಿಂದಿನಿಂದ ಬಂದ ಶಿಕ್ಷೆ ಅಲ್ಲ, ಮುಂದಿನ ಯಾವುದೋ ಒಳ್ಳೆ ಕಾರ್ಯಕ್ಕೆ ಇದೊಂದು ಅವಕಾಶ ಅಂತ. ಕರೆಕ್ಟ್. ಈ ಕಷ್ಟವು ಮುಂದೆ ನಡೆಯಲಿರುವ ಒಂದು ಅದ್ಭುತ ಕಾರ್ಯಕ್ಕೆ, ಒಂದು ಹೊಸ ಸಾಧ್ಯತೆಗೆ ವೇದಿಕೆಯಾಗಲಿದೆ ಅನ್ನೋದು ಇಲ್ಲಿನ ಶಾಸ್ತ್ರೀಯ ವಿವರಣೆ. ಸಂಕಟಗಳು ಕೇವಲ ಕರ್ಮದ ಫಲವಲ್ಲ, ಅವು ಒಂದು ಉನ್ನತ ಉದ್ದೇಶದ ಪ್ರಕಟಣೆಗೆ ಇರುವ ಅವಕಾಶಗಳು. ಇದು ನಿಜಕ್ಕೂ ಒಂದು ಪಾಸಿಟಿವ್ ದೃಷ್ಟಿಕೋನ. ಇನ್ನೊಂದು ಆಸಕ್ತಿದಾಯಕ ಐತಿಹಾಸಿಕ ವಿವರ ಏನಂದ್ರೆ, ಇದೇ ಸಂದರ್ಭದಲ್ಲಿ ಯೆರೂಸಲೇಮಿನಲ್ಲಿ ಫೀಸ್ಟ್ ಆಫ್ ಟ್ಯಾಬರ್ನಾಕಲ್ಸ್ ಅಂದ್ರೆ ಗುಡಾರ ಹಬ್ಬ ನಡೀತಾ ಇರುತ್ತೆ. ಓಹೋ, ಈ ಹಬ್ಬದ ವಿಶೇಷತೆ ಏನು? ಈ ಹಬ್ಬದಲ್ಲಿ ಬೆಳಕಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು. ಇಡೀ ನಗರ ದೀಪಗಳಿಂದ ಕಂಗೊಳಿಸ್ತಾ ಇರುತ್ತೆ. ಆ ಸಮಯದಲ್ಲಿ ಯೇಸು ಕತ್ತಲೆಯಲ್ಲಿರುವ ಈ ಮನುಷ್ಯನಿಗೆ ಬೆಳಕು ನೀಡುವ ಮೂಲಕ ತಾವು ಜಗದ ಜ್ಯೋತಿ ಅಂತೂ ಘೋಷಿಸಿಕೊಳ್ಳುವುದು ಕೇವಲ ಕಾಕತಾಳೀಯ ಖಂಡಿತ ಅಲ್ಲ. ಇದು ಬಹಳ ಚೆನ್ನಾಗಿದೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏಳುತ್ತೆ. ಚಿಕಿತ್ಸೆಯ ವಿಧಾನದ ಕಡೆಗೆ ಬರೋಣ. ಯೇಸು ಕೇವಲ ಒಂದು ಮಾತಿನಲ್ಲಿ ನಿನ್ಗೆ ಕಣ್ಣು ಬರಲಿ ಅಂತ ಹೇಳಬಹುದಿತ್ತಲ್ವಾ? ಹೌದು. ಬೇರೆ ಕಡೆಗಳಲ್ಲಿ ಅವರು ಕೇವಲ ಸ್ಪರ್ಶದಿಂದಲೋ ಅಥವಾ ಮಾತಿನಿಂದಲೂ ಗುಣಪಡಿಸಿದ ಸಾಕಷ್ಟು ಉದಾಹರಣೆಗಳಿದೆ. ಮತ್ತೆ ಇಲ್ಲೇ ಯಾಕೆ ಹಾಗೆ ಮಾಡಲಿಲ್ಲ? ಅವರು ನೆಲದಲ್ಲಿ ಉಗುಳುತ್ತಾರೆ, ಮಣ್ಣಿನ ಲೇಪ ಮಾಡ್ತಾರೆ, ಅದನ್ನ ಆ ಕುರುಡನ ಕಣ್ಣಿಗೆ ಹಚ್ತಾರೆ. ಕೇವಲ ಮಾತಿನಲ್ಲಿ ಗುಣಪಡಿಸಬಲ್ಲ ವ್ಯಕ್ತಿ ಇಂತಹ ಅಸ್ವಚ್ಛವಾದ ವಿಚಿತ್ರವಾದ ವೈದ್ಯಕೀಯ ಪ್ರಕ್ರಿಯೆಯ ಮೊರೆ ಹೋಗಿದ್ದೇಕೆ? ಮಣ್ಣಿಗೂ ಉಗುಳಿಗೂ ಕಣ್ಣು ಬರೋದಕ್ಕೂ ಏನ್ ಸಂಬಂಧ? ಮೇಲ್ನೋಟಕ್ಕೆ ಇದೊಂದು ವಿಚಿತ್ರ ಹಾಗೂ ಅನಗತ್ಯ ಪ್ರಕ್ರಿಯೆಯಂತೆ ಕಾಣೋದು ಸಹಜ. ಆದ್ರೆ ಮೂಲಗಳ ಶಾಸ್ತ್ರೀಯ ವಿಶ್ಲೇಷಣೆಯನ್ನ ಗಮನಿಸಿದ್ರೆ ಇದರ ಹಿಂದಿನ ಅಗಾಧವಾದ ಸಾಂಕೇತಿಕ ಅರ್ಥ ತೆರೆದುಕೊಳ್ಳುತ್ತೆ.
ಏನದು ಅರ್ಥ? ಆದಿಕಾಂಡದಲ್ಲಿ ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ದೇವರು ಮಣ್ಣಿನಿಂದ ಮನುಷ್ಯನನ್ನ ಸೃಷ್ಟಿ ಮಾಡಿದನು ಅನ್ನೋ ಉಲ್ಲೇಖ ಇದೆಯಲ್ವಾ? ಹೌದು, ಮಣ್ಣಿನಿಂದ ರೂಪಿಸಿದ ಅನ್ನೋದು ಬಹಳ ಜನಪ್ರಿಯ ಕತೆ. ಇಲ್ಲಿ ಯೇಸು ಅದೇ ಮಣ್ಣನ್ನ ಬಳಸಿ ಆ ಕುರುಡನ ಕಣ್ಣುಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಗಮನಿಸಿ, ಇದು ಕೇವಲ ಇರುವ ಕಣ್ಣುಗಳನ್ನ ಸರಿಪಡಿಸುವ ಪ್ರಕ್ರಿಯೆ ಅಲ್ಲ. ಓ, ಅಂದ್ರೆ ಅಲ್ಲಿ ಕಣ್ಣುಗಳೇ ಇರ್ಲಿಲ್ಲ, ಅದನ್ನ ಹೊಸದಾಗಿ ಮಾಡ್ತಿದ್ದಾರೆ ಅಂತನಾ? ಎಕ್ಸಾಕ್ಟ್ಲಿ. ಇಲ್ಲದಿರುವುದನ್ನ ಮಣ್ಣಿನಿಂದ ಹೊಸವಾಗಿ ನಿರ್ಮಿಸುವ ಸೃಷ್ಟಿಕಾರ್ಯ ಇದು. ಈ ಮೂಲಕ ತಾವು ಕೇವಲ ಒಬ್ಬ ಗುಣಪಡಿಸುವ ಪ್ರವಾದಿಯಲ್ಲ, ಬದಲಾಗಿ ತಾವೇ ಸ್ವತಃ ಸೃಷ್ಟಿಕರ್ತ ಎಂಬುದನ್ನ ಆ ಮಣ್ಣು ಮತ್ತು ಉಗುಳಿನ ಮೂಲಕ ಅವರು ಸಾಂಕೇತಿಕವಾಗಿ ಜಗತ್ತಿಗೆ ಸಾರ್ತಿದ್ದಾರೆ. ಆಹಾ, ಇದೊಂದು ಅದ್ಭುತವಾದ ಆಯಾಮ. ಕುರುಡನಾಗಿದ್ದವನಿಗೆ ಕೇವಲ ದೃಷ್ಟಿ ನೀಡಲಿಲ್ಲ, ಹೊಸ ಕಣ್ಣುಗಳನ್ನೇ ಸೃಷ್ಟಿ ಮಾಡಿಕೊಟ್ರು ಅಂತಾಯ್ತು. ಆದರೆ ಪ್ರಕ್ರಿಯೆ ಅಲ್ಲಿಗೆ ಮುಗಿಯೋದಿಲ್ಲಲ್ವಾ? ಇಲ್ಲ. ಮಣ್ಣು ಹಚ್ಚಿದ ನಂತರ ಯೇಸು ಅವನಿಗೆ ಶಿಲೋವಾಮ್ ಕೊಳಕ್ಕೆ ಹೋಗಿ ಮುಖ ತೊಳೆದುಕೊಳ್ಳಲು ಹೇಳ್ತಾರೆ. ಇದೊಂದು ರೀತಿ ಕಷ್ಟದ ಕೆಲಸ. ಒಬ್ಬ ಹುಟ್ಟು ಕುರುಡ ಕಣ್ಣಿಗೆ ಮಣ್ಣು ಬಳಿದುಕೊಂಡು ಆ ಇಡೀ ಊರಿನ ಮಧ್ಯೆ ಆ ಕೊಳವನ್ನ ಹುಡುಕಿಕೊಂಡು ಹೋಗ್ಬೇಕಾದ ಪರಿಸ್ಥಿತಿ. ಆ ಕುರುಡನಿಗೂ ಒಂದು ರೀತಿಯ ಪರೀಕ್ಷೆ ಇದ್ದಂತೆ ಅನ್ಸುತ್ತೆ. ಹೌದು, ಆತನ ನಂಬಿಕೆಯ ಪರೀಕ್ಷೆ ಅದು. ಮೂಲಗಳ ಪ್ರಕಾರ ಆ ಶಿಲೋವಾಮ್ ಕೊಳದ ಹೆಸರಿನ ಹಿಂದೆಯೂ ಒಂದು ದೊಡ್ಡ ಅರ್ಥ ಇದೆ ಅಲ್ವಾ? ಖಂಡಿತ. ಶಿಲೋವಾಮ್ ಅಂದ್ರೆ ಕಳುಹಿಸಿಲಾದವನು ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಸೆಂಟ್ ಅಂತೀವಿ. ಓಹೋ. ಮತ್ತೆ ತಂದೆಯಿಂದ ಈ ಜಗತ್ತಿಗೆ ಕಳುಹಿಸಲ್ಪಟ್ಟವರು ತಾವೇ ಎಂಬುದನ್ನ ಅವರು ಪದೇ ಪದೇ ಹೇಳಿದ್ದಾರೆ. ಅಂದ್ರೆ ಕೊಳದ ಹೆಸರು ಮತ್ತೆ ಯೇಸುವಿನ ಉದ್ದೇಶ ಎರಡೂ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹೌದು. ಆ ಕುರುಡನನ್ನ ಆ ನಿರ್ದಿಷ್ಟ ಕೊಳಕ್ಕೆ ಕಳುಹಿಸುವುದರ ಹಿಂದೆ ಆಳವಾದ ದೇವತಾಶಾಸ್ತ್ರೀಯ ಸಂದೇಶ ಇದೆ. ಕತ್ತಲೆಯಲ್ಲಿದ್ದವನು ಕಳುಹಿಸಲಾದವನ ಬಳಿಗೆ ಹೋಗಿ ಬೆಳಕನ್ನ ಪಡೆಯುತ್ತಾನೆ. ವಾವ್, ಇದು ಬಹಳ ಅರ್ಥಗರ್ಭಿತವಾಗಿದೆ. ಆ ಕುರುಡನು ನೀರಿನಲ್ಲಿ ಮುಖ ತೊಳೆದುಕೊಂಡು ದೃಷ್ಟಿ ಪಡೆದಾಗ ಅವನು ಕೇವಲ ಗುಣಮುಖನಾದ ರೋಗಿ ಆಗೋದಿಲ್ಲ, ಬದಲಾಗಿ ಜಗಜ್ಯೋತಿಯ ಜೀವಂತ ಸಾಕ್ಷಿಯಾಗ್ತಾನೆ. ಸರಿ, ಕಣ್ಣು ಬಂತು, ಆ ವ್ಯಕ್ತಿಯ ಬದುಕು ಬೆಳೆಯಿತು. ಇಲ್ಲಿಗೆ ಕಥೆ ಸುಖಾಂತ್ಯ ಕಾಣಬೇಕಿತ್ತು. ಆದರೆ ಇಲ್ಲೇ ಅಸಲಿ ಸಂಘರ್ಷ ಶುರುವಾಗೋದು. ಆ ವ್ಯಕ್ತಿಗೆ ದೃಷ್ಟಿ ಬಂದದ್ದು ಕಂಡು ನೆರೆಹೊರೆಯವರಿಗೆಲ್ಲ ಗೊಂದಲ ಶುರುವಾಗುತ್ತೆ. ಹೌದು, ಇವನು ದಿನಾ ಭಿಕ್ಷೆ ಬೇಡ್ತಿದ್ದ ಭಿಕ್ಷುಕನೇ ಹೌದೋ ಅಲ್ವೋ ಅಂತ ರಸ್ತೆಯಲ್ಲಿಯೇ ಚರ್ಚೆ ಶುರುವಾಗುತ್ತೆ. ಆತ ಸ್ವಾಮಿ ನಾನೇ ಅವನು ಅಂತ ಎಷ್ಟೇ ಬಾಯಿ ಬಡ್ಕೊಂಡ್ರೂ ಯಾರಿಗೂ ನಂಬಿಕೆ ಇಲ್ಲ. ಕೊನೆಗೆ ಜನ ಅವನನ್ನ ಧಾರ್ಮಿಕ ಮುಖಂಡರಾದ ಫರಿಸೇಯರ ಬಳಿಗೆ ಕರೆದುಕೊಂಡೋಗ್ತಾರೆ. ಇಲ್ಲೇ ಮುಖ್ಯವಾದ ವಿಷಯ ಏನಂದ್ರೆ, ಈ ಪವಾಡ ನಡೆದದ್ದು ಸಬ್ಬತ್ ದಿನ, ಅಂದ್ರೆ ಯಹೂದ್ಯರ ವಿಶ್ರಾಂತಿಯ ದಿನ. ಹೌದು, ಆ ದಿನ ಯಾವುದೇ ಕೆಲಸ ಮಾಡುವಂತಿರ್ಲಿಲ್ಲ, ಮಣ್ಣು ಕಲ್ಸೋದೂ ಸೇರಿ. ಮನುಷ್ಯನೊಬ್ಬನಿಗೆ ಕಣ್ಣು ಬಂದಿದೆ ಅನ್ನೋ ಖುಷಿಗಿಂತ ಮಣ್ಣು ಕಲ್ಸಿ ನಿಯಮ ಮುರಿಯಲಾಗಿದೆ ಅನ್ನೋ ಕೋಪವೇ ಇಲ್ಲಿ ಎದ್ದು ಕಾಣ್ತಿದೆ. ಈ ನಿರ್ದಿಷ್ಟ ಸನ್ನಿವೇಶವು ಹೇಗೆ ಒಂದು ಸಾಂಸ್ಥಿಕ ಮತ್ತು ಧಾರ್ಮಿಕ ಬಿಕ್ಕಟ್ಟನ್ನ ಸೃಷ್ಟಿಸುತ್ತೆ ಅನ್ನೋದು ಮಾನವನ ಮನೋವಿಜ್ಞಾನದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿಯಾಗಿದೆ. ಫರಿಸಾಯರು ಆ ಕಾಲದ ಕಾನೂನು ಪಾಲಕರು. ಅಂದ್ರೆ ಆ ಧಾರ್ಮಿಕ ವ್ಯವಸ್ಥೆಯ ರಕ್ಷಕರವರು. ಹೌದು. ಅವರ ಬಳಿ ಸಬ್ಬತ್ ದಿನದಂದು ಮಾಡಬಾರದ ಕೆಲ್ಸಗಳ ನೂರಾರು ನಿಯಮಗಳಿದ್ವು. ಆ ನಿಯಮಗಳೇ ಅವರಿಗೆ ಅಂತಿಮ ಸತ್ಯ ಆಗಿತ್ತು. ಈಗ ಅವರ ಮುಂದಿರುವ ಬಿಕ್ಕಟ್ಟು ಏನಂದ್ರೆ, ಯೇಸು ಸಬ್ಬತ್ ನಿಯಮವನ್ನ ಮುರಿದಿದ್ದಾರೆ, ಆದ್ದರಿಂದ ಅವರು ದೇವರಿಂದ ಬಂದಿರಲು ಸಾಧ್ಯವಿಲ್ಲ. ಆದ್ರೆ ಇನ್ನೊಂದೆಡೆ ಹುಟ್ಟುಕುರುಡನಿಗೆ ದೃಷ್ಟಿ ಬಂದಿರೋದು ಕಣ್ಮುಂದೆನೇ ಇದೆಯಲ್ಲ. ಅದೇ ಗೊಂದಲ. ಪಾಪಿಯಾದವನು ಇಂಥ ಅದ್ಭುತವನ್ನು ಮಾಡಲು ಹೇಗೆ ಸಾಧ್ಯ? ಈ ವಾಸ್ತವ ಮತ್ತು ನಿಯಮದ ನಡುವಿನ ತಿಕ್ಕಾಟ ಫರಿಸಾಯರಲ್ಲಿಯೇ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡುತ್ತೆ. ನಿಯಮಗಳ ಮೇಲಿನ ಅತಿಯಾದ ವ್ಯಾಮೋಹ ಮನುಷ್ಯನನ್ನ ಎಷ್ಟು ಕ್ರೂರಿಯನಾಗಿ ಮಾಡುತ್ತೆ ಅಂದ್ರೆ, ಕಣ್ಣೆದುರು ನಿಂತಿರುವ ವ್ಯಕ್ತಿಯ ಕಣ್ಣೀರು, ಖುಷಿ ಯಾವುದೂ ಅವರಿಗೆ ಕಾಣೋದಿಲ್ಲ. ಈ ಗೊಂದಲ ಪರಿಹರಿಸಲು ಫರಿಸಾಯರು ಆ ಕುರುಡನ ಹೆತ್ತವರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಇವನು ನಿಮ್ಮ ಮಗನೇ, ಕುರುಡನಾಗಿದ್ದನೆ, ಈಗ ಕಣ್ಣು ಹೇಗ್ ಬಂತು ಅಂತ ಕಟುವಾಗಿ ಪ್ರಶ್ನಿಸ್ತಾರೆ. ಇಲ್ಲಿ ನಡೆಯುವ ಘಟನೆ ಆಧುನಿಕ ಸಮಾಜದ ಒಂದು ದೊಡ್ಡ ಪಿಡುಗನ್ನ ನೆನಪಿಸುತ್ತೆ. ಹೆತ್ತವರಿಗೆ ಸತ್ಯ ಗೊತ್ತಿದೆ, ತಮ್ಮ ಮಗನಿಗೆ ಕಣ್ಣು ಬಂದಿದೆ ಅನ್ನೋ ಖುಷಿಯೂ ಇದೆ, ಆದರೆ ಅವರಿಗೆ ಅಧಿಕಾರಶಾಹಿಯ ಭಯವಿದೆ. ಯಾಕೆಂದ್ರೆ ಯಾರಾದ್ರೂ ಯೇಸುವನ್ನ ಒಪ್ಪಿಕೊಂಡ್ರೆ ಅವರನ್ನ ಪ್ರಾರ್ಥನಾ ಮಂದಿರದಿಂದ, ಅಂದ್ರೆ ಇಡೀ ಸಮಾಜದಿಂದಲೇ ಬಹಿಷ್ಕರಿಸಲಾಗುತ್ತೆ ಅನ್ನೋ ಬೆದರಿಕೆ ಇತ್ತು. ಇದು ಇವತ್ತಿನ ಕ್ಯಾನ್ಸಲ್ ಕಲ್ಚರ್ ತರನೇ ಅಲ್ವಾ? ಖಂಡಿತ. ಆ ಕಾಲದಲ್ಲಿ ಪ್ರಾರ್ಥನಾ ಮಂದಿರದಿಂದ ಹೊರಹಾಕಲ್ಪಡುವುದು ಅಂದ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಂದ ವಂಚಿತರಾಗೋದಲ್ಲ, ಅದೊಂದು ಸಂಪೂರ್ಣ ಸಾಮಾಜಿಕ ಮತ್ತು ಆರ್ಥಿಕ ಬಹಿಷ್ಕಾರ. ಅಂದ್ರೆ ಸಮುದಾಯದಿಂದ ದೂರವಾಗಿ ವ್ಯಾಪಾರ ವಹಿವಾಟು ಕಳೆದುಕೊಂಡು ಬೀದಿಗೆ ಬೀಳುವ ಭೀತಿ. ಹೌದು. ಇದನ್ನೇ ಇಂದಿನ ಭಾಷೆಯಲ್ಲಿ ನಾವು ಒಂದು ರೀತಿಯ ಸಾಂಸ್ಥಿಕವಾಗಿ ಸತ್ಯವನ್ನ ಹತ್ತಿಕ್ಕುವ ಪ್ರವೃತ್ತಿ ಅಂತ ಕರೀಬೋದು.
ಒಂದು ವ್ಯವಸ್ಥೆಯ ವಿರುದ್ಧ ಮಾತನಾಡಿದರೆ ಸಮಾಜದಿಂದಲೇ ಕಿತ್ತು ಬಿಸಾಕುವ ಭಯ, ಅಧಿಕಾರದಲ್ಲಿರುವವರ ವಿರುದ್ಧ ಸತ್ಯ ಹೇಳಿದರೆ ಎಲ್ಲಿ ತಮ್ಮ ಸ್ಥಾನಮಾನ, ಸಾಮಾಜಿಕ ಬದುಕು ಹಾಳಾಗುತ್ತದೆಯೋ ಅನ್ನೋ ಭಯದಿಂದಲೇ ಹೆತ್ತವರು ಬಹಳ ಜಾಣತನದಿಂದ ನುಣುಚಿಕೊಳ್ತಾರೆ. ಅವನು ಪ್ರಾಯದವನು, ಅವನನ್ನೇ ಕೇಳಿ, ನಮಗೇನು ಗೊತ್ತಿಲ್ಲ ಅಂತ ಹೇಳಿ ತಮ್ಮ ಸ್ವಂತ ಮಗನನ್ನೇ ಕಟಕಟೆಯಲ್ಲಿ ಒಂಟಿಯಾಗಿ ನಿಲ್ಲಿಸ್ಬಿಡ್ತಾರೆ. ಸತ್ಯ ಗೊತ್ತಿದ್ರೂ ಅಧಿಕಾರವನ್ನ ಎದುರು ಹಾಕಿಕೊಳ್ಳುವ ಧೈರ್ಯವಿಲ್ಲದಿರುವುದು ಎಂತಹ ವಿಪರ್ಯಾಸ ಅಲ್ವಾ? ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಸತ್ಯಕ್ಕಿಂತ ಹೆಚ್ಚಾಗಿ ತಮ್ಮ ನಿಯಮಗಳು, ತಮ್ಮ ಸಿದ್ಧಾಂತಗಳು ಮತ್ತು ತಮ್ಮ ಅಧಿಕಾರವನ್ನ ಹೇಗೆ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ನಿಜ. ಫರಿಸಾಯರ ಮನಸ್ಥಿತಿಯನ್ನ ವಿಶ್ಲೇಷಿಸಿದರೆ ಅವರು ತಮ್ಮ ಸ್ಯಾಬೆತ್ ನಿಯಮಗಳಿಗೆ ಮತ್ತು ಸಮಾಜದ ಮೇಲಿನ ತಮ್ಮ ನಿಯಂತ್ರಣಕ್ಕೆ ಎಷ್ಟು ಕಟ್ಟುನಿಟ್ಟಾಗಿ ಅಂಟಿಕೊಂಡಿದ್ರು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನವೇ ಬೆಳಗುಯಿತು ಅನ್ನೋ ಪ್ರೀತಿ ಮತ್ತು ಕರುಣೆಯ ಅಂಶವೇ ಅವರ ಕಣ್ಣಿಗೆ ಬೀಳಲಿಲ್ಲ. ಇದು ನಮಗೂ ಒಂದು ಪಾಠ. ಹೌದು, ಪಾಲನಾತ್ಮಕ ದೃಷ್ಟಿಕೋನದಿಂದ ಇದೊಂದು ದೊಡ್ಡ ಎಚ್ಚರಿಕೆ. ನಾವು ರೂಪಿಸಿದ ನಿಯಮಗಳು ಮನುಷ್ಯನ ಕಲ್ಯಾಣಕ್ಕಾಗಿ ಇರಬೇಕು, ಹೊರತು ನಿಯಮಗಳಿಗಾಗಿ ಮನುಷ್ಯ ಬಲಿಯಾಗಬಾರದು. ಖಂಡಿತ. ಇದು ಕೇವಲ 2000 ವರ್ಷಗಳ ಹಿಂದಿನ ಕಥೆಯಲ್ಲ, ಇಂದಿಗೂ ಇದು ನಡೀತಾನೇ ಇದೆ. ಯಾವುದೋ ಒಂದು ನಿಯಮ, ರಾಜಕೀಯ ಸಿದ್ಧಾಂತ ಅಥವಾ ಧಾರ್ಮಿಕ ನಂಬಿಕೆಗೆ ಕಟ್ಟುಬಿದ್ದು ನಮ್ಮ ಕಣ್ಣು ಮುಂದಿರುವ ಮನುಷ್ಯನ ಕಷ್ಟ ಸುಖಗಳನ್ನ, ವಾಸ್ತವಗಳನ್ನ ನಾವು ನಿರಾಕರಿಸುತ್ತಿರುತ್ತೇವೆ. ಹೌದು, ಇದು ಬಹಳ ದುರದೃಷ್ಟಕರ. ಸರಿ, ಕಥೆಯ ಮುಂದಿನ ಭಾಗಕ್ಕೆ ಬರೋಣ. ಹೆತ್ತವಳು ಜವಾಬ್ದಾರಿಯಿಂದ ನುಣುಚಿಕೊಂಡ ಮೇಲೆ ಫರಿಸಾಯರು ಮತ್ತೆ ಆ ಮನುಷ್ಯನನ್ನ ಕರೆಸ್ತಾರೆ. ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ಆ ಯೇಸು ಒಬ್ಬ ಪಾಪಿ ಎಂದು ನಮಗೆ ಗೊತ್ತು ಅಂತ ಅವನ ಮೇಲೆ ಒತ್ತಡ ಹಾಕ್ತಾರೆ. ಅಂದ್ರೆ ಅಧಿಕಾರಶಾಹಿ ತಮಗೆ ಬೇಕಾದ ಉತ್ತರವನ್ನು ಸಾಮಾನ್ಯ ಮನುಷ್ಯನ ಬಾಯಿಯಿಂದ ಹೇಳಿಸಲು ಪ್ರಯತ್ನಿಸ್ತಾ ಇದೆ. ಹೌದು. ಆಗ ಆ ಕುರುಡನಾಗಿದ್ದವನು ಕೊಡುವ ಉತ್ತರ ಇದೆಯಲ್ಲ, ಅದೊಂದು ಅದ್ಭುತವಾದ ಮೈಕ್ ಡ್ರಾಪ್ ಕ್ಷಣ. ಆ ಭಿಕ್ಷುಕನ ಉತ್ತರ ಅತ್ಯಂತ ಸರಳ, ನೇರ ಮತ್ತು ಯಾವುದೇ ಪಂಡಿತನ ತರ್ಕವನ್ನು ಮೀರಿಸುವಂತಹುದು. ಅವನು ಹೇಳ್ತಾನೆ, ಅವರು ಪಾಪಿಯೋ ಅಲ್ಲವೋ ನಾನರಿಯೆ, ನಾನೊಮ್ಮೆ ಕುರುಡನಾಗಿದ್ದೆ, ಈಗ ಕಣ್ಣು ಕಾಣಿಸ್ತಿದೆ, ಇಷ್ಟು ಮಾತ್ರ ಬಲ್ಲೆ. ವಾವ್, ಎಂಥ ಮಾತದು! ಅವನು ಫರಿಸಾಯರ ಯಾವ ತಾತ್ವಿಕ ಅಥವಾ ಧಾರ್ಮಿಕ ಚರ್ಚೆಗಳಿಗೂ ಇಳಿಯುವುದಿಲ್ಲ. ತನ್ನ ಸ್ವಂತ ಅನುಭವದ, ಯಾರೂ ನಿರಾಕರಿಸಲಾಗದ ಅಪ್ಪಟ ಸತ್ಯವನ್ನವನು ಮುಂದಿಡ್ತಾನೆ. ಸಿದ್ಧಾಂತಗಳಿಗಿಂತ ಅನುಭವದ ಸತ್ಯ ಯಾವಾಗ್ಲೂ ಬಲಶಾಲಿಯಾಗಿರುತ್ತೆ. ಅಷ್ಟೇ ಅಲ್ಲ, ಅವನು ಆ ಫರಿಸಾಯರನ್ನೇ ಪ್ರಶ್ನಿಸಲು ಶುರು ಮಾಡ್ತಾನೆ. ನಾನಾಗ್ಲೇ ಹೇಳಿದೆ, ನೀವು ಕೇಳಲಿಲ್ಲ, ಈಗ ಮತ್ತೆ ಮತ್ತೆ ಯಾಕೆ ಕೇಳ್ತಿದ್ದೀರಿ? ಅವನ ಶಿಷ್ಯರಾಗಲು ನಿಮಗೂ ಮನಸ್ಸಿದೆಯಾ ಅಂತ ಕಟಕಿ ಆಡ್ತಾನೆ. ಅವನ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಯೋಚಿಸ್ ನೋಡಿ, ಒಬ್ಬ ಅನಕ್ಷರಸ್ಥ ಭಿಕ್ಷುಕ ಸಮಾಜದ ಅತ್ಯಂತ ಬುದ್ಧಿವಂತರೆಂದು ಬೀಗಿತಿದ್ದ ಪಂಡಿತರನ್ನೇ ಈಗ ಕಾಲೆಳಿತಾನಲ್ಲ. ದೇವರು ಪಾಪಿಗಳಿಗೆ ಓಗೊಡುದಿಲ್ಲ, ಲೋಕ ಸೃಷ್ಟಿಯಾದಾಗಿನಿಂದ ಹುಟ್ಟುಕುರುಡನಿಗೆ ದೃಷ್ಟಿ ನೀಡಿದ ಸುದ್ದಿ ಯಾರೂ ಪೇಳಿಲ್ಲ ಅಂತ ಆತ ತರ್ಕಬದ್ಧವರಿಗೆ ವಾದಿಸ್ತಾನೆ. ಅದಕ್ಕೆ ಫರಿಸಾಯರಿಗೆ ಉತ್ತರ ಕೊಡೋದಾಗೋದಿಲ್ಲ. ಪಾಪದಲ್ಲಿ ಹುಟ್ಟಿ ಬೆಳೆದ ನೀನು ನಮಗೇ ಬುದ್ಧಿ ಹೇಳ್ತ್ಯಾ ಅಂತ ಸಿಡಿದೆದ್ದು ಅವನನ್ನ ಸಮಾಜದಿಂದಲೇ ಹೊರಹಾಕ್ತಾರೆ. ಅಧಿಕಾರಶಾಹಿಗೆ ಸತ್ಯವನ್ನ ಎದುರಿಸಲಾಗದಿದ್ದಾಗ ಅವರು ಮಾಡುವ ಮೊದಲ ಕೆಲಸವೇ ಸತ್ಯ ಹೇಳುವವರನ್ನ ವ್ಯವಸ್ಥೆಯಿಂದ ಹೊರಹಾಕುವುದು. ಈ ಮೂಲಗಳ ಅತ್ಯಂತ ವಿಮರ್ಶಾತ್ಮಕ ಹಂತವೇ ಇದು. ಈ ಸನ್ನಿವೇಶದಲ್ಲಿ 2 ವಿಭಿನ್ನ ದಿಕ್ಕುಗಳ ಬೆಳವಣಿಗೆಯನ್ನ ನಾವು ಗಮನಿಸಬೇಕು. 2 ದಿಕ್ಕುಗಳು ಅಂದ್ರೆ? ಒಂದೆಡೆ ಆ ಕುರುಡನ ವಿಶ್ವಾಸದ ಮತ್ತು ದೃಷ್ಟಿಯ ಹಂತಗಳು ಹೇಗೆ ಏರುತ್ತಾ ಹೋಗ್ತವೆ ಅಂತ ನೋಡಿ. ಅವನು ಮೊದಲು ಯೇಸುವನ್ನ ಕೇವಲ ಯೇಸು ಎಂಬ ಮನುಷ್ಯ ಅಂತ ಕರೀತಾನೆ. ನಂತರ ಫರಿಸಾಯರ ವಿಚಾರಣೆಯ ವೇಳೆ ಆತನನ್ನ ಪ್ರವಾದಿಯಂತಾನೆ. ಓಹೋ, ಅವನ ನಂಬಿಕೆ ಬಲವಾಗ್ತಾ ಇದೆ. ಹೌದು. ಆಮೇಲೆ ಆತ ದೇವರಿಂದ ಬಂದವನು ಅಂತ ವಾದಿಸ್ತಾನೆ. ಅಂತಿಮವಾಗಿ ಯೇಸು ಅವನನ್ನ ಹುಡುಕೊಂಡು ಬಂದಾಗ ಆತನನ್ನ ನಂಬಿ ಆರಾಧಿಸ್ತಾನೆ. ಇದು ಅವನ ಆಧ್ಯಾತ್ಮಿಕ ದೃಷ್ಟಿಯ ವಿಕಾಸ. ಅವನಿಗೆ ಭೌತಿಕ ಕಣ್ಣುಗಳು ಮಾತ್ರವಲ್ಲ, ಆಂತರಿಕ ಕಣ್ಣುಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಮತ್ತು ಇನ್ನೊಂದೆಡೆ ಫರಿಸಾಯರ ಅವನತಿಯ ಹಾದಿ ಶುರುವಾಗುತ್ತಲ್ವಾ? ಕರೆಕ್ಟ್. ಅವರು ಸಮಾಜದ ಉನ್ನತ ಸ್ಥಾನದಲ್ಲಿದ್ದವರು, ಅಪಾರವಾದ ಗ್ರಂಥಗಳ ಜ್ಞಾನವಿದ್ದವರು. ಆದ್ರೆ ಭೌತಿಕ ದೃಷ್ಟಿ ಇದ್ರೂ ತಮ್ಮ ಅಹಂಕಾರ ಮತ್ತು ನಿಯಮಗಳ ವ್ಯಾಮೋಹದಿಂದಾಗಿ ಅವರು ಆಧ್ಯಾತ್ಮಿಕವಾಗಿ ಸಂಪೂರ್ಣ ಕುರುಡೆಯಾಗ್ತಾ ಹೋಗ್ತಾರೆ. ಗುಣಮುಖನಾದ ವ್ಯಕ್ತಿಯನ್ನ ಅವರು ಹೊರಹಾಕಿದ ಸುದ್ದಿ ತಿಳಿದಾಗ ಯೇಸು ಅವನನ್ನ ಹುಡುಕಿಕೊಂಡು ಬಂದು ದರ್ಶನ ನೀಡ್ತಾರೆ. ವ್ಯವಸ್ಥೆಯಿಂದ ತಿರಸ್ಕರಿಸಲ್ಪಟ್ಟವನನ್ನ ಸೃಷ್ಟಿಕರ್ತನೇ ಅರಸಿ ಬರುವ ಈ ಕ್ಷಣ ಬಹಳ ಭಾವುಕವಾಗಿದೆ. ಅಂತಿಮವಾಗಿ ಯೇಸು ಹೇಳುವ ಮಾತು ಇಡೀ ಕಥೆಯ ಸಾರಾಂಶವನ್ನ ಹಿಡಿದಿಡುತ್ತೆ. ಕುರುಡರೂ ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲು ನಾನು ಬಂದೆ ಅಂತ ಹೇಳ್ತಾರೆ. ಆ ಮಾತು ಫರಿಸಾಯರ ಅಹಂಕಾರಕ್ಕೆ ನೇರವಾದ ಪೆಟ್ಟು. ಹೌದು.
ಅವರು ತಕ್ಷಣವೇ ನಾವು ಕೂಡ ಕುರುಡ್ರೋ ಅಂತ ಕೇಳ್ತಾರೆ. ಅದಕ್ಕೆ ಯೇಸುವಿನ ಉತ್ತರ ಮನುಷ್ಯನ ಬೌದ್ಧಿಕ ಅಹಂಕಾರದ ಮೇಲಿನ ಬಹುದೊಡ್ಡ ವಿಮರ್ಶೆ. ಅವ್ರೇನ್ ಹೇಳ್ತಾರೆ? ನಮಗೆ ಕಣ್ಣು ಕಾಣಿಸುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ಅಂತ ಅಹಂಕಾರ ಪಡುವವರ ಬಗ್ಗೆ ಅಲ್ವಾ? ಖಂಡಿತ. ಯಾರಿಗೆ ತಮ್ಮ ಅಜ್ಞಾನದ ಅರಿವಿರುತ್ತದೆಯೋ, ಯಾರು ತಮಗೆ ತಿಳಿಯದು ಎಂದು ಒಪ್ಪಿಕೊಳ್ಳುವ ವಿನಯತೆ ಹೊಂದಿರುತ್ತಾರೋ ಅವರಿಗೆ ಜ್ಞಾನ ಸಿಗುತ್ತೆ. ಆದ್ರೆ ನಮಗೆಲ್ಲವೂ ತಿಳಿದಿದೆ, ನಾವೇ ಜ್ಞಾನಿಗಳು ಅಂತ ಯಾರು ಅಹಂಕಾರ ಪಡುತ್ತಾರೋ ಅವರೇ ನಿಜವಾದ ಅಂಧಕಾರದಲ್ಲಿರುತ್ತಾರೆ. ಕಣ್ಣೆದ್ದು ಕುರುಡರಾಗಿರುವವರ, ಎಲ್ಲವೂ ಗೊತ್ತಿದೆ ಎಂಬ ಭ್ರಮೆಯಲ್ಲಿ ಬದುಕುವವರ ದುರಂತವನ್ನ ಇದು ಬಿಚ್ಚಿಡುತ್ತೆ. ನಿಜಕ್ಕೂ ಇದೊಂದು ಅತ್ಯಂತ ಆಳವಾದ ಅಧ್ಯಯನ. ಭೌತಿಕ ಕುರುಡುತನದಿಂದ ಆರಂಭವಾದ ಈ ಕಥೆಯು ಧಾರ್ಮಿಕ ಅಹಂಕಾರ, ಅಧಿಕಾರದ ಅಂಧತ್ವ, ಸತ್ಯ ನುಡಿಯುವ ಧೈರ್ಯ ಮತ್ತು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರನ್ನ ಹುಡುಕೊಂಡು ಬರುವ ಕರುಣೆಯ ಬಗೆಗಿನ ಬಹುದೊಡ್ಡ ಪಾಠವಾಗಿ ಮುಕ್ತಾಯಗೊಳ್ಳುತ್ತೆ. ಈ ಜ್ಞಾನವೇಕೆ ನಮಗೆ ಮುಖ್ಯ? ಯಾಕೆಂದ್ರೆ ಇದು ನಮ್ಮದೇ ಆದ ಕಠಿಣ ನಂಬಿಕೆಗಳನ್ನ ಮತ್ತು ಪೂರ್ವಗ್ರಹಗಳನ್ನ ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತೆ. ನಾವು ಕೂಡ ಆಧುನಿಕ ಫರಿಸಾಯರಂತೆ ವರ್ತಿಸುತ್ತಿದ್ದೇವೆಯೇ? ನಮ್ಮ ಸೀಮಿತ ಚೌಕಟ್ಟಿನೊಳಗೆ, ನಮ್ಮ ಕಟ್ಟುನಿಟ್ಟಿನ ನಿಯಮಗಳೊಳಗೆ ಹೊಂದಿಕೊಳ್ಳುವುದಿಲ್ಲ ಎಂಬ ಒಂದೇ ಕಾರಣಕ್ಕೆ ನಮ್ಮ ಕಣ್ಣು ಮುಂದಿರುವ ವಾಸ್ತವಗಳನ್ನ, ಬೇರೊಬ್ಬರ ಸಂಕಟವನ್ನ ನಾವು ತಿರಸ್ಕರಿಸ್ತಿದ್ದೇವೆಯಾ ಅಂತ ಯೋಚಿಸಬೇಕು. ನಿಯಮಗಳಿಗಿಂತ ಮನುಷ್ಯತ್ವ ಮುಖ್ಯ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಈ ಕಥೆ ನಮಗೆ ನೀಡುವ ಮತ್ತೊಂದು ದೊಡ್ಡ ಸಂದೇಶ ಎಂದರೆ ಧೈರ್ಯ. ಆ ಸಾಮಾನ್ಯ ಭಿಕ್ಷುಕನಿಗಿದ್ದ ಧೈರ್ಯ ನಮಗಿದೆಯಾ? ಇಡೀ ವ್ಯವಸ್ಥೆಯೇ ಆತನ ವಿರುದ್ಧ ನಿಂತಾಗಲೂ ತಾನು ಕಂಡುಕೊಂಡ ಸರಳ ಸತ್ಯವನ್ನ ಆತ ಬಿಟ್ಟುಕೊಡ್ಲಿಲ್ಲ. ಸಮಾಜ ತನ್ನನ್ನ ಹೊರಹಾಕುತ್ತೆ ಅಂತ ಗೊತ್ತಿದ್ರೂ ಆತ ಸತ್ಯದ ಪರವಾಗಿ ನಿಂತ. ಕಷ್ಟಗಳ ಸಮಯದಲ್ಲಿ ದೃಷ್ಟಿಕೋನವನ್ನ ಸಕಾರಾತ್ಮಕವಾಗಿರಿಸಿಕೊಳ್ಳೋದು, ಸರಳ ಸತ್ಯವನ್ನ ಯಾವುದೇ ಅಧಿಕಾರದ ಮುಂದೆಯೂ ನಿರ್ಭಯವಾಗಿ ಹೇಳುವ ಧೈರ್ಯ ಬೆಳೆಸಿಕೊಳ್ಳೋದು ಮತ್ತು ಅಹಂಕಾರದಿಂದ ನಮ್ಮ ಕಣ್ಣುಗಳನ್ನ ನಾವೇ ಮುಚ್ಚಿಕೊಳ್ಳದಿರುವುದು, ಇದೇ ಈ ಮೂಲಗಳು ನೀಡುವ ಶಾಶ್ವತ ಮೌಲ್ಯ. ಆ ನ್ಯಾಯಾಲಯದ ಕಲಾಪದ ಹೋಲಿಕೆಗೆ ಮತ್ತೆ ಬರೋಣ. ಅಲ್ಲಿ ಎಲ್ಲಾ ಸಾಕ್ಷ್ಯಾಧಾರಗಳಿದ್ದು ಗುಣಮುಖನಾದ ಮನುಷ್ಯನೇ ಸಾಕ್ಷಿಯಾಗಿ ಕಂಡೆದುರು ನಿಂತಿದ್ದ. ಆದರೂ ನ್ಯಾಯಾಧೀಶರ ಸ್ಥಾನದಲ್ಲಿದ್ದ ಫರಿಸಾಯರು ಸತ್ಯವನ್ನ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಯಾಕೆಂದ್ರೆ ಆ ಸತ್ಯವನ್ನ ಒಪ್ಪಿಕೊಂಡ್ರೆ ಅವರ ಅಧಿಕಾರ, ಅವರ ನಂಬಿಕೆಯ ತಳಹದಿ, ಅವರ ಜೀವನ ವಿಧಾನ ಎಲ್ಲವೂ ಅಲುಗಾಡುತ್ತಿತ್ತು. ಸತ್ಯವು ಯಾವಾಗ್ಲೂ ನಮ್ಗೆ ಆರಾಮದಾಯಕವಾಗಿರೋದಿಲ್ಲ. ಈ ವಿಚಾರವನ್ನ ಹೀಗೆ ವಿಸ್ತರಿಸ್ತಾ ಹೋದ್ರೆ ಒಂದು ಹೊಸ ಆಲೋಚನೆಯನ್ನ ಗಮನಿಸೋಣ. ಬೆಳಕು ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಪ್ರೀತಿ. ಅದು ನಮಗೆ ಜಗತ್ತಿನ ಸುಂದರವಾದ ವಸ್ತುಗಳನ್ನ ತೋರಿಸುತ್ತೆ, ದಾರಿ ತೋರಿಸುತ್ತೆ. ಆದರೆ ನೆನಪಿರ್ಲಿ, ಇದೇ ಬೆಳಕು ನಾವು ಮುಚ್ಚಿಡ್ಲು ಬಯಸುವ ನಮ್ಮ ಒಳಗಿನ ಕಟು ಸತ್ಯಗಳನ್ನು, ನಮ್ಮ ಸುತ್ತಲಿನ ಅಸ್ವಚ್ಛತೆಯನ್ನು ನಿರ್ದಾಕ್ಷಿಣ್ಯವಾಗಿ ಅನಾವರಣಗೊಳಿಸುತ್ತೆ. ಅಂದ್ರೆ ಬೆಳಕು ಕೇವಲ ಒಳ್ಳೆಯದನ್ನ ಮಾತ್ರ ಅಲ್ಲ, ಕೆಟ್ಟದ್ದನ್ನೂ ಎತ್ತಿ ತೋರಿಸುತ್ತೆ. ಹೌದು. ಹಾಗಾದ್ರೆ ನಾವು ಸತ್ಯದ ಬೆಳಕಿಗೆ ಹೆದರುತ್ತಿರುವುದೇ ನಮ್ಮನ್ನ ಕತ್ತಲೆಯಲ್ಲಿ ಇರಿಸಿದೆಯೇ? ನಮ್ಮ ವೃತ್ತಿ ಜೀವನದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಅಥವಾ ನಮ್ಮ ರಾಜಕೀಯ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ನನಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದ ನಾವು ಅತಿಯಾದ ವಿಶ್ವಾಸದಲ್ಲಿರುವ, ವಾದಿಸುತ್ತಿರುವ ಯಾವ ವಿಚಾರದಲ್ಲಿ ವಾಸ್ತವವಾಗಿ ನಾವು ಸಂಪೂರ್ಣ ಕುರುಡರಾಗಿರಬಹುದು? ಇದು ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳ್ಕೊಳ್ಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ. ಇದು ನಮ್ಮೆಲ್ಲರನ್ನೂ ಕಾಡಬೇಕಾದ ಪ್ರಶ್ನೆ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.